ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿದೆಯಾ? ಕೇಂದ್ರ ಸರ್ಕಾರ ಡೆಮಾಕ್ರಸಿ ಮೇಲೆ ನಂಬಿಕೆ ಇಲ್ಲ. ಈ ದೇಶದ ಇತಿಹಾಸದಲ್ಲಿ ಇಂತಹ ಘಟನೆ ಯಾವತ್ತೂ ಕೂಡ ಆಗಿಲ್ಲ. ಸುಮಾರು 150 ಸಂಸದರನ್ನ ಅಮಾನತು ಮಾಡಂತಹ ಕೇಂದ್ರ ಸರ್ಕಾರದ ಕ್ರಮವನ್ನು ತೀವ್ರವಾಗಿ ಖಂಡಿಸುತ್ತಾ ಇದು ಪ್ರಜಾಪ್ರಭುತ್ವ ಮಾರಕ. ಇಂತಹ ಘಟನೆ ಈ ದೇಶದಲ್ಲಿ ಯಾವತ್ತೂ ಕೂಡ ಆಗಿಲ್ಲ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇರುವಂತಹ ಕೇಂದ್ರ ಸರ್ಕಾರ ಇವತ್ತು ನಾನು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಕೇಳ್ತಾ ಇದ್ದೀನಿ, ತಾವು ಏನ್ ಹೇಳಿದ್ರಿ, ಈ ದೇಶದ ಜನನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ರಿ. ಅಮಿತ್ ಶಾ ಕೂಡ ಅದೇ ಹೇಳಿದ್ರು. ಆದ್ರೆ ಸಂಸತ್ ಭವನ ರಕ್ಷಣೆ ಮಾಡುವ ಯೋಗ್ಯತೆ ನಿಮ್ಗಿಲ್ಲ. ಈ ದೇಶದ ಜನ ಹೇಗೆ ಕಾಪಾಡ್ತೀರಾ? ಒಂದು ಘಟನೆ ಆಯ್ತು, ಅದರ ಬಗ್ಗೆ ಪ್ರಶ್ನೆ ಮಾಡುವಂತಹ ಸಂಸದರನ್ನ ತಾವು ಅಮಾನತು ಮಾಡಿದ್ದೀವಿ. ಯಾವ ತಪ್ಪು ಮಾಡಿದ್ರು ಆ ಎಂಪಿಗಳು? ಯಾವ ತಪ್ಪಾಗಿದೆ? ಯಾಕಂದ್ರೆ ಡೆಮಾಕ್ರಸಿಯಲ್ಲಿ ವಿರೋಧ ಪಕ್ಷದ ಸಂಸದ ಪ್ರಶ್ನೆ ಮಾಡೋದು ಅವರ ಹಕ್ಕು, ಉತ್ತರ ಕೊಡೋ ಜವಾಬ್ದಾರಿ ಸರ್ಕಾರದ್ದು. ಆದ್ರೆ ಪ್ರಶ್ನೆ ಕೇಳಬಾರ್ದು, ಬಿಲ್ಗಳು ಪಾಸ್ ಆಗ್ಬೇಕಂತ ದಬ್ಬಾಳಿಕೆಯಿಂದ ನಾವು ನಮ್ಮ 150 ಎಂಪಿಗಳನ್ನ ಆಚೆ ಇಟ್ಟು ಸಭೆ ನಡೆಸಿದ್ರಿ, ಬಿಲ್ಗಳನ್ನ ಪಾಸ್ ಇದೆ ಅಂತ ಖಂಡಿಸ್ತಾ ಇದ್ದೇವೆ. ಇವತ್ತು ಇಡೀ ಪ್ರಪಂಚ ನೋಡ್ತಾ ಇದೆ, ಇಡೀ ದೇಶ ನೋಡ್ತಾ ಇದೆ. ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಒಂದು 10 ವರ್ಷ ಆಯ್ತು. ಇವತ್ತು ಅವರ ಸರ್ಕಾರ ಬರೋ ಮುಂಚೆ ಏನು ಘೋಷಣೆ ಮಾಡಿದ್ರು? 15 ಲಕ್ಷ ಅಕೌಂಟ್ ಅಲ್ಲಿ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ರು. 10 ವರ್ಷ ಆಯ್ತು, 15 ರೂಪಾಯಿ ಕೂಡ ಹಾಕಲಿಲ್ಲ. ಯುವಕರಿಗೆ ಉದ್ಯೋಗ ಕೊಡ್ತೀವಿ ಪ್ರತಿ ವರ್ಷ 2 ಕೋಟಿ ಅಂತ ಹೇಳಿದ್ರು. 20 ಕೋಟಿ ಉದ್ಯೋಗ ಕೊಡ್ಬೇಕಾಯ್ತು, ಬಹುಶಃ 20 ಲಕ್ಷ ಉದ್ಯೋಗ ಕೊಡ್ಲಿಲ್ಲ. ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರಿ, ಯಾವುದೇ ಸರ್ಕಾರ ಕೊಡ್ಲಿಲ್ಲ. ಬೆಲೆ ಏರಿಕೆ ಆಯಿತು. ಈ ಎಲ್ಲ ವಿಚಾರಗಳನ್ನು ನಾವು ಕೇಳ್ತೀವಿ ಅಂತ ಹಿನ್ನೆಲೆಯಲ್ಲಿ ಲೋಕಸಭೆಯಲ್ಲಿ ಅವಮಾನ ಮಾಡಿದ್ದಾರೆ. ನಮ್ಮ ಎಂಪಿಗಳು ಏನ್ ಕೇಳಿದ್ರು? ಲೋಕಸಭೆಯಲ್ಲಿ ಉತ್ತರ ಕೊಡಿ, ಯಾವ ರೀತಿಯಲ್ಲಿ ಖಂಡಿಸಿದ್ರು ಅದರಿಂದ ಉತ್ತರ ಕೊಡಿ ಅಂತ ಮಾತು ನಮ್ಮ ಎಂಪಿ ಕೇಳಿದ್ದಕ್ಕೆ ಲೋಕಸಭೆ ಮತ್ತು ರಾಜ್ಯಸಭೆ ನಮ್ಮ ಎಂಪಿಗಳನ್ನ ಆಚೆ ಇಟ್ಟು ತಾವು ಸಸ್ಪೆಂಡ್ ಮಾಡಿದ್ದೀರ. ಇವತ್ತು ಜನ ನೋಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಚಿಂತನೆ ಏನಂತ ಹೇಳಿದ್ರೆ, ಯಾರು ಕೂಡ ನಮ್ಗೆ ವಿರೋಧ ಮಾಡಬಾರ್ದು, ವಿರೋಧ ಮಾಡಿದ್ರೆ ನಾವು ಆಚೆ ಹಾಕ್ತೀವಿ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಹಿಟ್ಲರ್ ಶಾಹಿ ಥಿಂಕಿಂಗ್ ಅವ್ರು, ಅವರ ಮನಸ್ಥಿತಿ ಹಿಟ್ಲರಿನ ಮನಸ್ಥಿತಿ. ಯಾರು ಪ್ರಶ್ನೆ ಮಾಡಬಾರ್ದು. 10 ವರ್ಷ ಜನ ಎಷ್ಟು ಮೋಸ ಮಾಡೋದು, ಜನರಿಗೆ ಮೋಸ ಮಾಡೋದು ಕೂಡ ಯಾರು ಕೇಳಬಾರ್ದು ಅಂತ ಇವತ್ತು ನಾನು ಹೇಳ್ತೇನೆ. 10 ವರ್ಷ ಜನರಿಗೆ ಇವತ್ತು ಮೂರ್ಖ ಮಾಡತಕ್ಕ ಕೆಲಸ ಸನ್ಮಾನ್ಯ ನರೇಂದ್ರ ಮೋದಿ ಮಾಡಿದ್ದಾರೆ. ಇವತ್ತು ಪ್ರಪಂಚದಲ್ಲಿ ಯಾವ್ದಾದ್ರು ವ್ಯಕ್ತಿಗೆ ಆಸ್ಕರ್ ಅವಾರ್ಡ್ ಸುಳ್ಳಿಗೆ ಸಲ್ಲುತ್ತೆ ಅಂತ ಹೇಳಿದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಲ್ಲುತ್ತೆ ಹೇಳತ್ತ ಮಾತನ್ನು ಹೇಳ್ತಾ ಇದ್ದೇನೆ. ಅಷ್ಟು ಸುಳ್ಳು ಹೇಳಿದ್ದಾರೆ. ಇವತ್ತು ದೇಶದಲ್ಲಿ ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ಮೊನ್ನೆ ಘಟನೆ ಇವತ್ತು ಅದು ಸಂದೇಶ ಹೋಗ್ಬಿಟ್ಟಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ವಿಶ್ವಾಸ ಇಲ್ಲ ಅಂತ. ಅದರ ಮೂಲಕ ಅವರ ಏನು ವಿಚಾರಗಳನ್ನು ಇವತ್ತು ಜನ ಹೇಳೋದ ಕೆಲಸ ಹಿನ್ನೆಲೆಯಲ್ಲಿ ಇವತ್ತು ಇಡೀ ದೇಶದಂತ ನಾವು ಪ್ರತಿಭಟನೆ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಕರ್ನಾಟಕದ ಎಲ್ಲ ಜಿಲ್ಲೆಗಳು ಕೂಡ ಈ ಕಾರ್ಯಕ್ರಮ ಮೂಲಕ ಒಂದು ಸಂದೇಶ, ಈ ಪ್ರಜಾಪ್ರಭುತ್ವ ಮೇಲೆ ಆಕ್ರಮಣ ಮಾಡುವಂತಹ ಬಿಜೆಪಿ ಸರ್ಕಾರದ ವಿರುದ್ಧ ನಮ್ಮ ಏನು ಪ್ರತಿಭಟನೆ ಮಾಡಿದ್ದೀವಿ ಅದ್ರ ಮೂಲಕ ಒಂದು ಸಂದೇಶ ಹೋಗ್ತಾ ಇದೆ. ಇವತ್ತು ನಾನು ಹೇಳ್ತೀನಿ, ನರೇಂದ್ರ ಮೋದಿ ಅವರೇ 10 ವರ್ಷ ಹೇಳದಲ್ಲ, ಸುಳ್ಳು ಹೇಳಲ್ಲ ಮಾಡಾಗಿದೆ. ಇವತ್ತು ಜನ ನಿಮ್ಮಲ್ಲಿ ವಿಶ್ವಾಸ, ನಿಮ್ಮಲ್ಲಿ ನಂಬಿಕೆ ಇಲ್ಲ. ಮುಂದೆ ಬರುವಂತಹ 2024 ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿ ಕೂಡ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ ಪಕ್ಷದ ನಾಯಕತ್ವದಲ್ಲಿ ಸರ್ಕಾರ ಆಗತ್ತೆ ಅಂತ ಮಾತನ್ನ ಹೇಳ್ತಾ ಇವತ್ತು ಏನು ಪ್ರತಿಭಟನೆ ಮಾಡಿ ತಮಗೆಲ್ಲ ಶುಭ ಕೋರ್ತಾ ಇವತ್ತು ಇನ್ನೊಂದು ಹೋರಾಟಗಳು ಮಾಡಬೇಕು. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮೇಲು ಮಾಡಿದಂತಹ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಅನ್ನೋ ಮಾತನ್ನ ಹೇಳಿ 12 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.